YouTube channel. ಅವ್ಳು ಯೂಟ್ಯೂಬ್ ವಿಡಿಯೋ ಮಾಡಿ. Welcome to my YouTube channel. ಅವರಂದೆ ನಾನು ಅವರೆಲ್ಲ my YouTube channel. हसदे चेहरे का मतलब ये नहीं होता कि उन्हें कोई तकलीफ नहीं होती. ಹಾಯ್ ಹಲೋ ನಮಸ್ಕಾರ. ಈ ವ್ಲಾಗ್ಗೆ ವಾಯ್ಸ್ ಓವರ್ ಮಾಡ್ತಾ ಇರುವುದು ಯೋರ್ ಫೇವ್ರೆಟ್ AI. Kavya is super excited to work on one last day of 2025 because she is going hometown. She reached home in the morning and she is freezing as hell. She definitely underestimated the cold in Uru. That's it from me. Let her do the rest. ಸೊ ಅಪ್ಪನಿಗೆ ಫೋನ್ ಮಾಡಿದ್ರೆ ಅವರು ರಿಕ್ಷಾಗೆ ಫೋನ್ ಮಾಡಿದ್ರು, ಅವ್ರು ಫೋನ್ ತೆಗಿಲಿಲ್ಲ. ಆಮೇಲೆ ಅಲ್ಲಿ ಯಾವುದೂ ರಿಕ್ಷಾ ಇರಲಿಲ್ಲ. ಹಾಗೆ ನಾನು ಹೇಳಿದೆ, ಇಲ್ಲಪ್ಪ ನಾನು ನಡ್ಕೊಂಡು ಬರ್ತೇನೆ, ಎಂಥ ಪ್ರಾಬ್ಲಮ್ ಇಲ್ಲ. ಇದುಂಟಲ್ಲ, ಇದು ಹೇಳ್ಕೊಂಡು ಬರೋದು, ಅದೀಗ ಕೈ ಎಳಿತುಂಟು ಒಂಚೂರು. ಇಟ್ಸ್ ಓಕೆ, ಐ ಕ್ಯಾನ್ ಮ್ಯಾನೇಜ್. ವಿಷಯ ಅಂತಂದರೆ ನನಗೆ ಸ್ವಲ್ಪ ಖುಷಿಯಾಗಿರ್ತದೆ. ಇವತ್ತು ಸಂಜೆ ಆಗ್ಬೋದು ಅಣ್ಣನ ಬರ್ತಾರೆ ಇಬ್ಬರು ಸಹ. ಆದರೆ ನನ್ನ ಬ್ಯಾಗಿನ ಅವಸ್ಥೆ ನೋಡಿ. ನಮ್ಮಲ್ಲಿ ಅವತ್ತು ಸುಗ್ಗಿದ್ದು ನೇಜಿ ಮಾಡುವ ದಿನ. ಹಾಗೆ ನಾನು ಸಹ ಹೋಗಿದ್ದೆ ಗದ್ದೆಗೆ. ಕತೆ ಬಂದ್ಪರ್ ಬಂಡರ್ ಬುಕ್ಕೆ ಕಟ್ ಅಂದ್ ಕೃಷ್ಣಕ್ಕ ಪನ್ನೆ ಕಟ್ ಮಲ್ಲೆಜ್ಜಿ ಪನ್ನೆ ಏ ದುಂಬು ಪುರ ಪದ್ಯ ಪುರ ಅನ್ಪೇದಿರತ್ತ ನೇಜಿ ನಡ್ನಾಗ ಆ ಕಾಲ ಕರಿಂಡಿತೆ ಕಂಡಲ್ಲೇ ರೆಡ್ಡು ಮುಜುಲೆ. ಮೋಕ್ಷ ಎಂತ ಮಾಡುದಾ? ಅಲ್ಲೊಬ್ಳು ಇದ್ದಾಳೆ ಮೋಕ್ಷ ಅಂತ. ಅಪ್ಪನ ಕೆಲಸನೇ ಕೆಲಸ ಯಪ್ಪ. ಈಗ ಈಟ್ ಹಾಕ್ಲಿಕ್ಕೆ ಬಂದದಪ್ಪ, ಆಗ ಪಲ ಎಲ್ಲ ಇಳ್ದು. ನಾನು ಸಹ ನೆಡೋದು ನಿಮಗೆ ಹೇಳಿಕೊಡ್ಬೇಕಾ? ಹೀಗೆ ಕಾಣ್ತುಂಟಾ? ಹೀಗೆ 2 ಅಥವಾ 3 ತಗೊಂಡು ಈ ತುದಿ ಕೈಯಲ್ಲಿ ಹೀಗಿಟ್ಟು ಹೀಗೆ ದುಡಬೇಕು ಒಳಗೆ ನೋಡಿ, ಹಾಗೆ ಈಸಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಈಗ ನಾನು ಮನೆಗೆ ಹೊರಟದ್ದು. ಸೊ ದ್ಯಾಟ್ ಹೋಗಿ ಒಂಚೂರು ಅಡಿಗೆ ಮಾಡುವ ಅಂತ. ಅಡಿಗೆಗೆ ಒಣ ಮೀನು ಸಾರು ಅಮ್ಮ ನನ್ನನ್ನು ಕಲಿಸಿದ್ರು, ಹೋಗಿ ಸಾರು ಮಾಡು ಅಂತ. ಹಾಗೆ ನಾನೀಗ ಸಾರು ಮಾಡಲಿಕ್ಕೆ ಅಂತ ಬಂದೆ. ಅಮ್ಮ ಮೇಲೆ ಮನೆಯವರು ಅಂದರೆ ಆ ಕಡೆ ಮನೆಯವರು ಹುಲ್ಲು ಹೇರಿಸ್ತಿದ್ದಾರೆ, ಅಲ್ಲಿಗೆ ಟಿಲ್ಲರ್ ಬರಲಿಕ್ಕೆ ಉಂಟು ಈಗ. ಓಕೆ, ಚೇಂಜ್ ಆಫ್ ಪ್ಲ್ಯಾನ್ಸ್. ತೊಂಡೆಕಾಯಿ ಕೊಯ್ಲಿಗೆ ಬಂದೆ. ತೊಂಡೆಕಾಯಿ ಉಂಟ ಫಸ್ಟ್ ಆಫ್ ಆಲ್? ಹಾಂ ಉಂಟು, ಕೊಯ್ವಾ. ಒಂದು 10-15 ಇದ್ದರೂ ಸಾಕು. ನೋಡಿ, ಇಷ್ಟು ತೊಂಡೆಕಾಯಿ ಸಿಕ್ಕಿದೆ. ಇದನ್ನು ತೊಳೆದು ಒಂದು ಪದಾರ್ಥ ಮಾಡ್ತೇನೆ. ನೆಕ್ಸ್ಟ್ ಡೇ ನಾನು ಮತ್ತೆ ನನ್ನಣ್ಣ ಮಠ ಬಿಸಿಲಿಗೆ ತರಕಾರಿದ್ದು ಸಾಲು ಕುಚ್ಚಲಿಕ್ಕೆ ಹೋದ್ವಿ. ನಮ್ಮ ಅಣ್ಣಂದೊಂದು ಡ್ರೀಮ್ ಇತ್ತು, ಒಂದೊಂದು ಫುಲ್ ಮಾಡರ್ನ್ ಕೃಷಿಕ ಆಗಬೇಕು ಅಂತ. ಮಾಡ್ತಾನೆ. ಇನ್ನೊಂದು 5 ವರ್ಷ ಕಳೆದ ಮೇಲೆ ನಮ್ಮ ಮನೆಯದೊಂದು ಹೋಮ್ ಟೂರ್, ನಮ್ಮ ಪ್ಲೇಸಿದು ಹೋಮ್ ಟೂರ್ ಮಾಡಿದರೆ ನಿಮಗೊಂದು ಕಾಣ್ತದೆ ನಮ್ಮದು ಫುಲ್ ಕೃಷಿ ಎಲ್ಲ ಆಗಿ. ಈಗ ಸ್ವಲ್ಪ ನಾವು ಟೈಟಲ್ಲಿದ್ದೇವೆ. ಏನ ಕೊಡ ಆಯ್ತಾನೆ, ಏನು ಬಲ್ಪುಗತ್ತೆ ಮುಗ್ಲು ಬಯ್ಯ ಗೊತ್ತನ. ಎಂಕ 4 ದಿನ ರಜೆ ಉಂಟು ನಾನು ಈ ವಾರ. ನೆಕ್ಸ್ಟ್ ವಾರ ಫುಲ್ ಇಲ್ಲ ಅಣ್ಣ. ಇದಕ್ಕೆ ನಾವು ನೆಲ ಬಸ್ಸಲ್ಲೇ ಅಂತ ಹೇಳ್ತೇವೆ. ಇದನ್ನು ನಾವು ಚಂದ ತೆಗೆದು ಕ್ಲೀನ್ ಮಾಡಿ ಇದು ಪಲ್ಯ ಮಾಡ್ಬೋದು. ಚಂದ ಆಗ್ತದೆ ಪಲ್ಯ ಇದ್ರದ್ದು. ಸಾರು ಸಹ ಮಾಡ್ಲಿಕ್ಕೆ ಆಗ್ತದೆ, ಸ್ವಲ್ಪ ದಪ್ಪ ದಪ್ಪಾಗಿ ಪುಳಿ ಮುಂಚಿ ಸಾರು ಮಾಡ್ಲಿಕ್ಕೆ ಆಗ್ತದೆ. ಹುಳಿ ಸ್ವಲ್ಪ ಕಮ್ಮಿ ಆಗ್ತದೆ, ಯಾಕಂದರೆ ಅದು ಇರುವುದೇ ಹುಳಿ. ನಿಮಗೆ ಮತ್ತೆ ಕೊಚ್ಚುವುದಕ್ಕೆ ಎಲ್ಲ ನಿಮಗೆ ಟ್ರೈನಿಂಗ್ ಬೇಕಾದ್ರೆ ನಮ್ಮ ಅಣ್ಣ ಕೊಡ್ತಾನೆ. ನಾನು ಸಹ ಕೊಚ್ಚಿತೇನೆ, ಆದರೆ ನನಗೆ ತುಂಬ ಮಾಡ್ಲಿಕ್ಕೆ ಆಗೋದಿಲ್ಲ, ನನಗೆ ಸುಸ್ತಾಗ್ತದೆ. ನಾನು ಸ್ವಲ್ಪ ಕುಚ್ಚು ನೋಡಿ, ಅವ ಮನುಷ್ಯ ಅಲ್ಲ, ಅವನಿಗೆ ಕುಚ್ಚಲಿ ಸುಸ್ತಾಗೋದಿಲ್ಲ ಅಂತೆ. ನಾನು ಸ್ವಲ್ಪ ಕೊಚ್ಚಬೇಕಾ ತಮ್ಮ? ನೋಡಿ, ನಮ್ಮ ಸಣ್ಣ ಮಟ್ಟಿಗೆ ಒಂದು ಕೃಷಿ ಇಲ್ಲಿಂದ ಇಲ್ಲಿವರೆಗೆ ಉಂಟು. ಇದು ಫಸ್ಟ್ 3 ಸಾಲು ಮೆಣಸಿನ ಗಿಡ. ಇದು ನಮ್ಮ ಚಿಕ್ಕ ಹಾಕಿದ್ದು. ಇದು ಅಲಸಂಡೆ ಅರ್ಧ, ಬದನೆ ಅರ್ಧ, 2 ಸಾಲು. ಮತ್ತು ಇದು 1 2 3 4 ಸಾಲು ಇದು ಮೆಣಸು. ಆಚೆ 2 ಸಾಲು ಇದು ಬೆಂಡೆಕಾಯಿ. ಅದರ ಆ ಕಡೆಗೆ ಲಾಸ್ಟಿಗೆ ಇರೋದು ಸಿಹಿಗೆಣಸು.
ಮತ್ತು ಆಚೆ ಇರೋದು ನಮ್ಮ ಮನೆ, ಈಚೆ ಇರೋದು ನಮ್ಮ ಇದು ದೇವಸ್ಥಾನ, ಇದು ಧರ್ಮದೈವದು. ಮತ್ತು ಇದು ಒಂದು ನಮ್ಮದು ತೋಟ. ಇದು ಆ್ಯಕ್ಚುಲಿ ಗದ್ದೆ ಇದ್ದದ್ದು ಮೊದಲು, ಅದನ್ನು ನಾವು ಗಿಡ ಹಾಕಿದ್ದು. ಮತ್ತು ಇದು ಗದ್ದೆ ನಾನು ನಿನ್ನೆ ತೋರಿಸಿದೆಲ್ಲ. ಇದು ನನ್ನದೊಂದು ಅಣ್ಣ, ಮೈ ಸೆಕೆಂಡ್ ಬ್ರದರ್, ತಮ್ಮ. ನಾನು ಎಂತಕ್ಕೆ ನಿನ್ನನ್ನು ತಮ್ಮ ಅಂತ ಕರೆಯೋದು? ಎಲ್ಲರೂ ಅಲ್ಲ, ಎಲ್ಲರೂ ಅವನನ್ನು ತಮ್ಮ ಅಂತ ಕರೆಯೋದು. ಯಾಕೆ ನಾನು ಸಹ ತಮ್ಮ ಅಂತ ಕರೆಯೋದು. ನಮ್ಮನ್ನೊಮ್ಮೆ ಆಗಲೂ ಒಬ್ಬರು ಕೇಳಿದರು, ಅವ ನಿನ್ನ ತಮ್ಮ ಅಲ್ವಾ ಅಣ್ಣನಾ ಅಂತ. ನೋಡ್ಲಿಕ್ಕೆ ಅವ ನನ್ನ ತಮ್ಮನ ಥರ ಕಾಣ್ತಾನ. ಎನರ್ಜೆಟಿಕ್ ಅಂತೆ. ನಾನೇ ಎಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದೇನೆ. ನಾನೇ ತಂಗಿ, ನಾನೇ. ನಮಗೆ ಅಲ್ಲಿ ಬಿಸಿಲು ತಡ್ಕೊಳ್ಲಿಕ್ಕಾಗಲಿಲ್ಲ. ಹಾಗೆ ಒಂದು ಸಾಲು ಕೊಚ್ಚಿ ಮನೆಗೆ ಬಂದ್ವಿ. ಬಂದು ಸ್ವಲ್ಪ ಚಹಾ ಎಲ್ಲ ಕುಡಿದು ಮತ್ತೆ ಮಿಲ್ಲಿಂದ ಅಕ್ಕಿ ಬಂದಿತ್ತು, ಅದನ್ನು ನಾವು ಬಿಸಿಲಿಗೆ ಹಾಕುವಂತ ಹೇಳಿ ನಾ ಮತ್ತೆ ನನ್ನನ್ನು ಟರ್ಪಲೆಲ್ಲ ಹಾಕಿದ್ವಿ ಬಿಸಿಲಿಗೆ. ನೋಡಿ ನಮ್ಮ ವರ್ಷದ ರಾಷನ್, ಇಡೀ ವರ್ಷದ ರೇಷನ್ ಒಂದು ಹಿಂದಿರುತ್ತೆ ಅನ್ಪುನ. ನೋಡಿ ಬ್ರೌನ್ ರೈಸ್, ಇದು ಕಜೆಜಯ. ರೇಷನ್ ಅಂತಲೇ ಹೇಳ್ತಾರೆ, ರಾಷನ್ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಇದು ನಾ ಮತ್ತೆ ನನ್ನ ಅಣ್ಣ ಹಾಕಿದ್ದು. ವಿಡಿಯೋದಲ್ಲಿ ಒಬ್ಬನೇ ಕಾಣ್ತಿದ್ದಾನೆ. ತಮ್ಮ ನೀ ಎಂತ ಅಕ್ಕಿಗೆ ಕಾಲು ಹಾಕೋದು? ಹಾಂ, ಹೀಗೆ ಒಣಗಿಸೋದಂತೆ. ಒಣಗಿಸಿ ಹಾಕೋದು ಹೀಗೆ ಕಾಲಲ್ಲಿ ಮೆಟ್ಟಿ. ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಹೀಗೆ ಅಡ್ಡಾಕಿ ಮಾಡೋದು. ಆವಾಗ ಅದೆಲ್ಲ ಮಗ್ಗಿಸ್ತದಲ್ಲ. ಅದು ನನಗೆ ಸಹ ಗೊತ್ತು. ಇವನ ಅಡಿಕೆಗೂ ಹಾಗೆ ಮಾಡಬೇಕು. ಕಾಲು ಹಾಕೋದು ಅಂತ ಹೇಳೋದಂದ್ರೆ ಇದೆ. ಈಗ ಅವನು ಹಾಗೆ ಮಾಡ್ತಾನಲ್ಲ, ಈಗ ಸ್ವಲ್ಪ ಹೊತ್ತಾಗುವಾಗ ಅದು ಬಿಸಿಲಿಗೆ ಒಣಗ್ತದೆ ನೋಡಿ. ಮತ್ತು ಉಲ್ಟಾ ಪಾಸ್ ಮಾಡಿಕೊಂಡು ಬರೋದು, ಆಗ ಅದು ಟರ್ನ್ ಆಗ್ತದಲ್ಲ ಹಾಗೆ. ಹಾಗೆ ನಮ್ಮ ಗಿರೀಶ್ ಬ್ರದರ್ ಬಿಸಿಲನ್ನು ಲೆಕ್ಕಿಸದೆ ಅಕ್ಕಿಯನ್ನು ಮಗುಚಿ ಹಾಕುವ ವಿಧಾನ ನೋಡಿ. ನಾನು ಕಾಲು ಹಾಕೋದೀಗ. ನನಗೆ ಹೋಗಿ दूसरों के बीच में ठांग अड़ाना मेरा फेवरेट टास्क है. ಇದೊಂದು ಪ್ಯಾಂಟ್ ಟೀ ಶರ್ಟ್ ನಂದೊಂದು ಮನೆಗೆ ಬಂದಾಗ ಯೂನಿಫಾರ್ಮ್ ಇದ್ದಾಗೆ. ಯಾವಾಗ ನೋಡಿದ್ರು ನಾನು ಇದರಲ್ಲೇ ಇರ್ತೇನೆ. ಬಟ್ ಡೋಂಟ್ ಮೈಂಡ್. ಭಾರಿ ಅಂದಾಜಿನವರು ಹರಿದೆ ಪೋಡು ಚೂರು ಫುಲ್ ಆತನ ತಮ್ಮ ಕುಟ್ಟೋಡಾತೇನ ನೋಡಿ. ಅಳಿಲು ಸೇವೆ ಅಂದ್ರೆ ಹೀಗೆ. ಈಗ ಇದರಲ್ಲಿ ಗೋಣಿಯಲ್ಲಿ ಇಷ್ಟೇ ಇರಬೇಕು. ಸೊ ದ್ಯಾಟ್ ಹೀಗೆ ನಾವು ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಸ್ಲೋ ಆಗಿ ಇದು ಜಾಗ ಬಿಟ್ಟು ಕಟ್ಟಬೇಕಂತೆ. ಅಲ್ಲಿ ನನ್ನ ಅಮ್ಮ ಮತ್ತು ಅಪ್ಪ ಇದು ವೀಳ್ಯದಲ್ಲೇ ಕೊಯ್ಯೋದು. ಅಮ್ಮೆರ್ನ ಕಸರತ್ತೆ ಚಿಕ್ಕ ನೀರು ಹಿಡಿಯೋದು ತರಕಾರಿಗಳಿಗೆ. ವಿದ್ಯಕ್ಕ ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆ. ಮುತ್ತುಗಳು, ಒಂದೊಂದು ಮುತ್ತುಗಳು. ಇದು ನಮ್ಮ ಮಿನ್ನು ನಿದ್ರಾವಸ್ಥೆ ಸಿಚುವೇಶನಲ್ಲಿ ಮಿನ್ನು ದಾದ ಮಿನ್ನು ಈ ನಮ್ಮನೆ ಚಪಾತಿಗೆ ಮಿನ್ನು ಕಣ್ಣು ಬಿಡುತ್ತು. ಅವು ಲೈಫ್ ನಿನ್ನದೊಂದು ಲೈಫು ಮಾರೈತಿ. ಸೊ ನಾನಲ್ಲಿ ಕೆಲಸ ಮಾಡಬೇಕಲ್ಲ, ನಿಂಗೆ ಎಷ್ಟು ಚಂದ.